ಈಗ ನನ್ನ ಜೊತೆ ಇದ್ದಾರೆ ಈ ಸೀರಿಯಲ್ನ 2 ಮೇಜರ್ ಪಾತ್ರಗಳಲ್ಲಿ ಅಭಿನಯಿಸ್ತಾರೋ ಶಿವಾನಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ಅಭಿಜ್ಞಾ ಅವರು, ಹಾಗೆ ಇಂದ್ರಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ಸಮೀಪ್ ಅವರು. ಇಬ್ರು ಮಾತಾಡ್ಸೋಣ. ಇಬ್ರು ಕಪಲ್ ಜೊತೆ ಕೂತಿದ್ದಾರೆ. ಏನು ಕಂಪ್ಲೇಂಟ್ಸ್ ಇದೆ ಇಬ್ರಿಗೆ ಒಬ್ರ ಬಗ್ಗೆ ಅದನ್ನ ಅವ್ರ ಹತ್ರನೇ ಕೇಳೋಣ ಬನ್ನಿ. ಹಾಯ್, ಹೆಲೋ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇಬ್ರು ಆರಾಮಾಗಿದ್ದೀರಾ? ಆರಾಮಾಗಿ ಇಟ್ಕೊಂಡಿದಾರ? ನಿಮ್ನ ನೋಡ್ಕೊಳ್ತಾ ಇದಾರ? ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಕಾಲಿಗೆ ನಾನು ನೋಡ್ಕೋತಿಲ್ಲ, ಅವಳು ನನ್ನ ಚೆನ್ನಾಗಿ ನೋಡ್ಕೋತಿರೋದು. ಚೆನ್ನಾಗಿ ನೋಡ್ಕೊಳ್ತಾ ಇದಾರ? ಏನ್ ಕಂಪ್ಲೇಂಟ್ಸ್ ಇಲ್ಲ ಹಂಗಿದ್ರೆ? ನಾನ್ ಬೇರೆ ಇಂಟ್ರಡಕ್ಷನ್ ಅಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇದೆ ಅಂತ ಹೇಳ್ದೆ. ಸದ್ಯ ಮುಂಚೆ ಇತ್ತು, ಈಗ ಏನೂ ಇಲ್ಲ. ಈಗ ಆದರ್ಶ ದಂಪತಿ ಆಗಿಲ್ಲ, ಇನ್ನೂ ಆಗಿಲ್ಲ, ಡೇಟಿಂಗ್ ಫೇಸ್ ಅಲ್ಲಿ ಇದೀವಿ. ಒಟ್ಟು ಕಪಲ್, ದಂಪತಿ ಆಸ್ ಇನ್ ಕಪಲ್, ಆದರ್ಶ ಕಪಲ್ ಆಗಿದ್ದೀರಾ. ಏನಾಗಿದೆ ಕಾಲ್ಗೆ? ಏನಿಲ್ಲ, ಇಲ್ಲೇ ಶೂಟಿಂಗ್ ಹೋಗಿದ್ವಿ, ಇವಳು ನನ್ನ ತಳ್ಬಿಟ್ಲು. ತಳ್ಳಿಲ್ಲ, ತಮಾಷೆ ಮಾಡ್ತಿರೋದು. ಸೀನ್ಗೋಸ್ಕರ ಒಂದ್ ಬ್ಯೂಟಿಫುಲ್ ಆಗಿರೋ ಸೀನ್ ದೇ ಹ್ಯಾವ್ ರಿಟನ್, ಸೊ ಅದಕ್ಕೋಸ್ಕರ ಹಿಂಗ್ ಮಾಡ್ಕೊಂಡಿರೋದು. ಸೊ ಅದಿನ್ನ ಆಡಿಯನ್ಸ್ ಏನು ಗೊತ್ತಿಲ್ಲ. ಸೊ ಆಡಿಯನ್ಸ್ ಕ್ಯೂರಿಯಸ್ ಆಗಿ ಕಾಯ್ತಾ ಇರಿ. ಒಂದ್ ಒಳ್ಳೆ ಎಪಿಸೋಡ್, ಕಾಲ್ ಮುರ್ಕೊಂಡಿರೋ ಎಪಿಸೋಡ್ ಬರ್ತಾ ಇದೆ ನಿಮ್ಗೋಸ್ಕರ. ಇದ್ರ ಹಿಂದೆ ಒಂದ್ ರೀಸನ್ ಇದೆ. ಯಾಕೆ ಇವ್ನ್ ಮಾಡೋದೆಲ್ಲ ಬರೀ ನಾಟಕನೇ, ಸೀರಿಯಲ್ ಹೇಳ್ಬಾರ್ದು. ಅಲ್ಲ. ಸೊ ಆ ರೀಸನ್ ಏನು ಅನ್ನೋದು ತುಂಬಾ ಚೆನ್ನಾಗಿದೆ. ಓಕೆ, ಏನ್ ನಾಟಕ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಾಟಕನೂ ಇರ್ಬೋದು ಅಥವಾ ನಿಜಾನೂ ಇರ್ಬೋದು, ಹೇಳಕ್ಕಾಗಲ್ಲ. ಇಲ್ಲಿ ಆಲ್ರೆಡಿ ನಾಟಕ ಮಾಡ್ತಾ ಇದಾರೆ ಅವರು, ಆಡಿಯನ್ಸ್ ಗೊತ್ತಾಗ್ಬಾರ್ದು ಅಂತ. ಈಗ ಮೊದ್ಲಿಗೆ ಅಭಿಜ್ಞಾ ಅವ್ರನ್ನ ಮಾತಾಡ್ಸೋಗ್ತೀನಿ. ಅಭಿಜ್ಞಾ ಅವರು ಶಿವಾನಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ. ನೀವು ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆಯಾ ಕ್ಯಾರೆಕ್ಟರ್? ಹೆಂಗೆ? ದಿಸ್ ಇಸ್ ಅ ಪಾಸಿಟಿವ್ ರೋಲ್. ಅಂದ್ರೆ ಅಕಾರ್ಡಿಂಗ್ ಟು ಹರ್ ಶಿ ಈಸ್ ರೈಟ್. ಅವಳು ಯಾರಿಗೂ ಬೇಕಂತ ಕೆಟ್ಟದ್ದು ಮಾಡೋದು ಆ ಥರ ಭಾವದವಳಲ್ಲ. ಬಟ್ ಅವಳಿಗೆ ಕೆಟ್ಟದ್ದು ಮಾಡಿದ್ರೆ ಅವಳು ಬಿಡಲ್ಲ, ಆ ಥರ ಕ್ಯಾರೆಕ್ಟರು. ನನಗೆ ತುಂಬ ಇಷ್ಟ ಶಿವಾನಿ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೆ. ಬಿಕಾಸ್ ಇತ್ತೀಚೆಗಂತೂ ತುಂಬ ಡೈಮೆನ್ಷನ್ ಸಿಕ್ಕಿದೆ ನನ್ನ ಕ್ಯಾರೆಕ್ಟರ್ಗೆ. ಪರ್ಫಾರ್ಮೆನ್ಸ್ ಮಾಡೋಕ್ಕೆ ನನಗೆ ತುಂಬ ಅವಕಾಶಗಳು ಸಿಕ್ಕಿದೆ, ನನ್ನ ಆ್ಯಕ್ಟಿಂಗ್ ಸ್ಕಿಲ್ನ ತೋರ್ಸೋಕ್ಕೆ. ಸೊ ನಂಗೆ ಶಿವಾನಿ ಕ್ಯಾರೆಕ್ಟ್ರು ತುಂಬ ಇಷ್ಟ. ಆ್ಯಂಡ್ ನಾನು ಮಾಡಿರೋ ಎಲ್ಲ ಪಾತ್ರಗಳಲ್ಲಿ ಇದೊಂಚೂರು ವಿಭಿನ್ನವಾದ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಆಡಿಯನ್ಸಿಗೆ ಗೊತ್ತಿರುತ್ತೆ ಆಸೆ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀರಾ, ರೋಹಿಣಿ ಪಾತ್ರದಲ್ಲಿ ಮಾಡ್ತಾ ಇದ್ದೀರಾ. ತುಂಬಾ ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಆ ಪಾತ್ರನ. ವಿಲನ್, ಈವನ್ ದೋ ವಿಲನ್ ಕ್ಯಾರೆಕ್ಟರ್ ಆದ್ರೂ ತುಂಬಾ ಜನಕ್ಕೆ ಇಷ್ಟ ಆಗೋ ಪಾತ್ರ ಅದು. ಅಂದ್ರೆ ಎಲ್ರು ಅವ್ರ ಪ್ಲೇಸ್ ಅಲ್ಲಿ ಅವ್ರನ್ನ ಇಟ್ಕೊಂಡು ನೋಡೋ ತರ ಪಾತ್ರ. ಅದೇ ತರ ಶಿವಾನಿ ಕೂಡ. ಈಗ ನೀವಾಗ್ಲೇ ಹೇಳಿದ್ರಿ, ಯಾರಿಗೂ ಹಾರ್ಮ್ ಮಾಡಲ್ಲ, ಬಟ್ ತೊಂದ್ರೆ ಆದ್ರೆ ನಾ ಸಹಿಸ್ಕೊಳ್ಳೋದು ಇಲ್ಲ ಅಂತ. ಬೇಸಿಕಲಿ ಎಲ್ರು ಇರೋದೇ ಹಾಗೆ, ಎಲ್ರು ರೆಪ್ರೆಸೆಂಟ್ ಮಾಡೋ ತರದ ಕ್ಯಾರೆಕ್ಟರ್. ಎಷ್ಟು ಖುಷಿ ಆಗಿದೆ ಸ್ನೇಹದ ಕಡಲಲ್ಲಿ ಸೀರಿಯಲ್ ಅಲ್ಲಿ ಈ ತರದೊಂದು ಪಾತ್ರ ಸಿಕ್ಕಿರೋದಕ್ಕೆ. ತುಂಬ ಖುಷಿಯಾಗಿದೆ. ಐ ವುಡ್ ಲೈಕ್ ಟು ಕರೆಕ್ಟ್ ಯು. ಆಸೆ ಇಟ್ಸ್ ನಾಟ್ ವಿಲನ್, ದಟ್ ಈಸ್ ಆಲ್ಸೋ ಸಿಚುಯೇಷನಲ್ ಕ್ಯಾರೆಕ್ಟರ್. ಬಿಕಾಸ್ ಅಲ್ಲಿ ಒಬ್ಳಿಗೆ ಅಷ್ಟು ಲೈಫಲ್ಲಿ ನೊಂದು ಬೆಂದು ಒಂದು ಜೀವನ ಕಟ್ಕೊಳ್ಳೋಕ್ಕೆ ಅಂತ ಹೋರಾಡ್ತಿರೋ ಅಂಥವಳು ರೋಹಿಣಿ. ಆ್ಯಂಡ್ ಅದನ್ನು ನಾನು ಇತ್ತೀಚೆಗೆ ಜಾಯಿನ್ ಆಗಿದ್ದು ಆಸೆಗೆ. ವೆರಿ ರೀಸೆಂಟ್ಲಿ ಐ ಜಾಯಿನ್ ದ ಸೀರಿಯಲ್. ನಾನು ಫಸ್ಟ್ ಅದನ್ನು ತುಂಬ ಇದೇನು ವಿಲನ್ ರೋಲ್ ಥರ ಇದೆ, ಬಟ್ ದೆನ್ ಆಸ್ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಆ್ಯಂಡ್ ಐ ಸ್ಟಾರ್ಟೆಡ್ ಗೆಟ್ ಟು ನೋ ಅಬೌಟ್ ದ ಕ್ಯಾರೆಕ್ಟರ್, ಇಟ್ ಇಸ್ ನಾಟ್ ವಿಲನ್, ಇಟ್ ಇಸ್ ಸಿಚುಯೇಷನ್. ಅವಳ ಪರಿಸ್ಥಿತಿ ಆಗಿದೆ, ಅವಳ ಜೀವನ ಕಟ್ಕೊಳಕ್ ಅವಳು ಹೋರಾಡ್ತಿರೋ ಥರದ್ದು. ಅದು ನೀವು ನಿಮ್ಮ ಕ್ಯಾರೆಕ್ಟರ್ ಜೊತೆ ಹೊಂದಿರೋ ಬಾಂಡಿಂಗ್ ಸೀರಿಯಸ್ ಜನ ನೋಡೋರ್ಗೆ ಬಟ್ ನೀವು ಈಗ ನೀವು ಏನೋ ಅದ್ರ ಬಗ್ಗೆ ಏನ್ ವ್ಯಾಖ್ಯಾನ ಕೊಟ್ರಿ ಅದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಪಾತ್ರದ ಮೇಲೆ ಪ್ರೀತಿ ಇದೆ ಅಂತ. ನಾನು ಮಾಡಿರೋ ಎಲ್ಲ ಪಾತ್ರಗಳನ್ನು ನಾನು ಐ ಟೇಕ್ ಇಟ್ ವೆರಿ ಪರ್ಸ್ನಲಿ, ನನಗೆ ಅಂತ. ಬಿಕಾಸ್ ನಾವು ಏನು ಮಾಡಿದ್ರು 100% ಮಾಡಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಸೊ ಹಾಗಾಗಿ ಅದು ಇಟ್ಸ್ ಅ ಡಿಫ್ರೆಂಟ್ ಜಾನರ್ ಆಫ್ ಆ್ಯಕ್ಟಿಂಗ್. ನಾನು ಅಲ್ಲಿ ಏನು ಮಾಡ್ತೀನಿ, ನಾನು ಒಂದೇ ಚಾನಲಲ್ಲಿ ನಾನು ಮಾಡ್ತಿರೋದು 2 ಸೀರಿಯಲು. ಸೊ ನಾನು ತುಂಬ ಜನ ಆರ್ಟಿಸ್ಟಿಗೆ ಅದು ಸಿಗಲ್ಲ, ನನಗೆ ಸಿಕ್ಕಿದೆ. ಸೊ ಅಲ್ಲೇ ನಾನು ಎವ್ರಿ ಟೈಮ್ ವೆನ್ ಐ ಕಮ್ ಹಿಯರ್, ಓಕೆ ಇಲ್ಲಿ ನಾನು ಆಸೆ ರೋಹಿಣಿ ಅಲ್ಲಿದ್ದು ಏನೂ ಸ್ವಭಾವ ಆ್ಯಕ್ಟಿಂಗಲ್ಲಿ ತೊಗೊಂಬರ್ಬಾರ್ದು, ಇಲ್ಲಿ ಡಿಫ್ರೆಂಟಾಗಿ ಮಾಡಬೇಕು ಅಂತ ಎವ್ರಿ ಟೈಮ್ ಐ ಟ್ರೈ. ಅಲ್ಲೂ ಅಷ್ಟೇ, ಇಲ್ಲ ಇವಾಗ ಶಿವಾನಿದೇನು ಟ್ರೇಟ್ಸ್ ಇಲ್ಲಿ ಬರಬಾರ್ದು ಅಂತ ನಾನು ಅಲ್ಲೂ ಮಾಡಿ. ಹೌ ಚಾಲೆಂಜಿಂಗ್ ಇಟ್ ಈಸ್ ವೆರಿ ಮಚ್ ಚಾಲೆಂಜಿಂಗ್. ಬಿಕಾಸ್ ಇವು 2 ಕ್ಯಾರೆಕ್ಟರ್ ಮಧ್ಯೆ ಇರೋದು ಒಂದು ತಿನ್ ಲೈನ್ ಅಷ್ಟೇ. ಸೊ ಒಂದ್ಸತಿ ಒಂಚೂರು ಜಾಸ್ತಿ ಮಾಡಿದ್ರೆ ಅಲ್ಲಿ ಶಿವಾನಿ ಬಂದ್ಬಿಡ್ತಾಳೆ ರೋಹಿಣಿ ಬದಲಾಗಿ. ಇಲ್ಲಿ ಒಂಚೂರು ಕಡಿಮೆ ಮಾಡಿಬಿಟ್ರೆ ರೋಹಿಣಿ ಬಂದ್ಬಿಡ್ತಾಳೆ ಶಿವಾನಿಯಾಗಿ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್. ದಟ್ಸ್ ವಾಟ್ ಬೀಯಿಂಗ್ ಅನ್ ಆ್ಯಕ್ಟರ್ ಇಸ್, ರೈಟ್? ಲೈಕ್ ದಟ್ಸ್ ದ ಚಾಲೆಂಜ್ ದಟ್ ಯು ಹ್ಯಾವ್ ಟು ಟೇಕ್. ಬಟ್ ತುಂಬ ಖುಷಿ ಇದೆ ನನಗೆ, ಒಂದೇ ಚಾನಲಲ್ಲಿ 2 ಸೀರಿಯಲ್ ಕೊಟ್ಟಿದ್ದಾರೆ ಅಂತ. ಏನಾದರೂ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೋಮ್ವರ್ಕ್ ಮಾಡ್ಕೊಳ್ಳೋ ಥರದ್ದು ಏನಾದರೂ ಇದೆಯಾ? ಬಿಕಾಸ್ ಅದು 2 ಲೈಕ್ ಸ್ಲೈಟ್ಲಿ ಸಿಮಿಲರ್ ಕ್ಯಾರೆಕ್ಟರ್ಸ್ ಮಾಡುವಾಗ ಅಫ್ಕೋರ್ಸ್ ವೆರಿ ಚಾಲೆಂಜಿಂಗ್ ಹೇಳಿದ್ರಿ. ಬಟ್ ಅದಕ್ಕೆ ಏನಾದರೂ ಈಗ ಯಾವುದೋ ಒಂದು ಮ್ಯಾನರಿಸಮ್ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಮಾತ್ರ ಬಳಸ್ತೀನಿ, ಯಾವುದೋ ಒಂದು ಕ್ಯಾರೆಕ್ಟರೈಸೇಷನ್ ಇದಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ, ಹಂಗೇನಾದ್ರು ಇದೆಯಾ? ನನಗೆ ಶಿವಾನಿ ನೋ, ಬಿಕಾಸ್ ಶಿವಾನಿ ಇಸ್ ಮೋರ್ ಲೈಕ್ ಮೀ. ಶೀಸ್ ಅ ಯಂಗ್ ಗರ್ಲ್, ಶೀಸ್ ಅಸ್ಪೈರಿಂಗ್ ಇನ್ ಹರ್ ಲೈಫ್. ಸೊ ಅಂಥದ್ದೇನು ಕಷ್ಟ ಅಂತ ಅನ್ಸಲ್ಲ. ಬಟ್ ನಾನು ರೋಹಿಣಿ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಯಿತು, ಯಾಕೆಂದರೆ ಮಗು ಇರುತ್ತೆ. ಆ್ಯಂಡ್ ನಾನು ಮದುವೆ ಆಗಿ ಒಂಚೂರು ಮೆಚೂರ್ಡ್ ಕ್ಯಾರೆಕ್ಟರ್ನ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪ್ಲೇ ಮಾಡಿದ್ದು ಅದನ್ನು. ಸೊ ಐ ಡಿಡ್ ಅ ಲಾಟ್ ಆಫ್ ಹೋಮ್ವರ್ಕ್. ನಾನು ತುಂಬ ಮೂವಿಗಳನ್ನ ನೋಡಿದ್ದೀನಿ ಆ ಪಾತ್ರನ ಅಭಿನಯಿಸೋಕ್ಕೆ. ಆ್ಯಂಡ್ ಅಂದರೆ ಆ ಮಗುನ ನೋಡಿದಾಗ ಹೇಗೆ ಫೀಲ್ ಮಾಡಬೇಕು, ಇದೆಲ್ಲ
ಇನ್ಸ್ಟೆಂಟ್ ಆಗಿ ಬರಲ್ಲ, ಬಿಕಾಸ್ ಪ್ರೀವಿಯಸ್ಲಿ ಮಾಡಿದವ್ರಿಗೆ ಆಲ್ರೆಡಿ ಒಂದು ಮಗು ಇತ್ತು ಅಮೃತ ಅವ್ರಿಗೆ. ಸೊ ಹಾಗಾಗಿ ಶಿ ಯೂಸ್ ಟು ಕ್ಯಾರಿ ಇಟ್ ವೆರಿ ವೆಲ್. ಬಟ್ ನನಗೆ ಮಗು ಇಲ್ಲ, ಹೌ ಟು ಟೇಕ್ ಇಟ್ ಅನ್ನೋದೆಲ್ಲ ನನ್ನ ತಲೆಗೆ ಬರೋದು. ಬಟ್ ಅದೊಂದು ಪಾತ್ರಕ್ಕೆ ನಾನು ತುಂಬ ಹೋಮ್ವರ್ಕ್ ಮಾಡಿದ್ದೀನಿ. ಬಟ್ ಶಿವಾನಿ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಯಾ. ಇಂದ್ರ ಕ್ಯಾರೆಕ್ಟರ್ ಮಾಡ್ತಿರೋ ಸಮೀಪ್ ಅವ್ರು ಇದ್ದಾರೆ ನನ್ನ ಜೊತೆ. ಈಗ ಸಮೀಪ್ ಅವ್ರ ಬಗ್ಗೆ ಈಗ ತಾನೇ ತುಂಬ ಕೇಳ್ಪಟ್ಟೆ. ಏನಂದ್ರು? ಏನಿಲ್ಲ, ಪಾಸಿಟಿವ್ ಆಗಿ ಹೇಳಿದ್ರು. ತುಂಬ ಒಳ್ಳೆ ಪರ್ಫಾರ್ಮರ್, ಸಖತ್ ಪರ್ಫಾರ್ಮರ್ ಅಂತ ಮಾತಾಡಿದ್ರು. ಚಂದು ಅವ್ರು ಮಾತಾಡ್ತಾ ಹೇಳಿದ್ರು ನಿಮ್ಮ ಬಗ್ಗೆ, ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರು. ಆಡಿಯನ್ಸ್ಗೂ ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ನಿಮ್ಮ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಅಷ್ಟು ಒಳ್ಳೆ ಪರ್ಫಾರ್ಮರ್ ಆಗೋಕ್ಕೆ ಅಫ್ಕೋರ್ಸ್ ನೀವು ಬೇಜಾನ್ ವರ್ಕ್ ಮಾಡಿರಲೇಬೇಕು. ಅದ್ರ ಬಗ್ಗೆ ಹೇಳಿ. ಸೊ ನನಗಾಯ್ತು ಆಲ್ಮೋಸ್ಟ್ ಇಟ್ಸ್ ಲೈಕ್ 10 years ಆಯಿತು ನನಗೆ ಇಂಡಸ್ಟ್ರೀಲಿ. ಮುಂಬೈಲಿ ಐ ಟು ಡೂ ಥಿಯೇಟರ್ಸ್ ಎಲ್ಲ ಮಾಡ್ತಿದ್ದೆ. ದೆನ್ ಐ ಟು ಡೂ ಎಪಿಸೋಡಿಕ್ ಶೋಸ್ ಆ್ಯಂಡ್ ಸೀರಿಯಲ್ಸ್ ಎಲ್ಲ ಮಾಡಿ ಅದಾದಮೇಲೆ ನಾನು ಕನ್ನಡಕ್ಕೆ ಬಂದಿದ್ದು. ಸೊ ಕನ್ನಡದಲ್ಲಿ ಅಷ್ಟೇ ನನ್ನ ಫಸ್ಟ್ ಶೋ ನನ್ನ ಡೆಬ್ಯೂ ಆಗಿದೆ ಸುವರ್ಣದಲ್ಲಿ. ಸೊ ನಾನು ಸುವರ್ಣಲ್ಲಿ ಇದು ಆಲ್ಮೋಸ್ಟ್ 3rd ರೌಂಡ್ ನಂದು. 3 ಸೀರಿಯಲ್ ಸುವರ್ಣಲ್ಲಿ ಮಾಡಿದ್ದೀನಿ. ನಿಮ್ಮ ಡೆಬ್ಯೂ ಯಾವುದು? ಗುಂಡ್ಯಾನ ಹೆಂಡ್ತಿ. ಓಕೆ. ಇಟ್ ವಾಸ್ ಮೈ ಫಸ್ಟ್ ಶೋ, ಅದು 2016ಅಲ್ಲಿ. ಸೊ ನಾನು ತುಂಬ ಡಿಫ್ರೆಂಟ್ ಇವಾಗ ಹೀರೋ ಅಂದಮೇಲೆ ಎಲ್ರಿಗೊಂದು ಮೈಂಡ್ಸೆಟ್ ಇರುತ್ತೆ, ಓಕೆ ಹೀರೋ ಅಂದರೆ ಪಾಸಿಟಿವ್, ಬರೀ ಲವರ್ ಬಾಯ್ ಆ ಥರ. ಬಟ್ ನಾನು ಮಾಡಿರೋ ಅಷ್ಟು ಪ್ರಾಜೆಕ್ಟ್ಸಲ್ಲೂ ಹೀರೋ ಕ್ಯಾರೆಕ್ಟರೈಸೇಷನ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ನೀವು ಗುಂಡ್ಯಾನ ಹೆಂಡ್ತಿ ನೋಡಿದರೆ ಅದು ತುಂಬ ಪೆದ್ದು ಥರ, ತುಂಬ ಕ್ಯೂಟ್ ಇನ್ನೋಸೆಂಟ್ ಥರ ಕ್ಯಾರೆಕ್ಟರ್ ಇದ್ದಿದ್ದು. ಅದೇ ಕಟ್ ಮಾಡಿದರೆ ಇವಾಗ ಇಂದ್ರ ನೋಡಿದರೆ ಅದು ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ಸೊ ವಿಲನ್ ಅಂತಾರೆ, ಹೌದು ಇಟ್ಸ್ ಅ ವಿಲನ್, ಇಟ್ಸ್ ಅ ನೆಗೆಟಿವ್ಗಿಂತನೂ ನೆಗೆಟಿವ್ನ ಕ್ಯಾರೆಕ್ಟರ್. ಇಟ್ಸ್ ಕೈಂಡ್ ಆಫ್ ಸೈಕೋ ಕ್ಯಾರೆಕ್ಟರ್. ಇಟ್ಸ್ ಅ ಕಂಪ್ಲೀಟ್ ಗ್ರೇ ಸ್ಕೇಲ್. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಈ ಶೋ ಬಂದಾಗ ನನಗೆ ಒಂದು ಸ್ವಲ್ಪ ಐ ವಾಸ್ ಸ್ಕೆಪ್ಟಿಕಲ್, ತಗೊಳ್ಳೋ ಬೇಡವೋ ಏನು ಮಾಡಲಿ ಅಂತ. ಬಟ್ ಅದಾದಮೇಲೆ ಐ ವಾಸ್ ಲೈಕ್ ಇಲ್ಲ ಮಾಡೋಣ, ಏನಾಗುತ್ತೆ ನೋಡೋಣ ಅಂತ. ಬಟ್ ಇವತ್ತು ನಾನು ಇಫ್ ಐ ಲುಕ್ ಬ್ಯಾಕ್, ಇಟ್ಸ್ ಬೀನ್ ಆಲ್ಮೋಸ್ಟ್ 1 ವರ್ಷ ಆಯಿತು ಸ್ನೇಹದ ಕಡೆಯಲ್ಲಿ. ಐ ಆಮ್ ಎಂಜಾಯಿಂಗ್ ಇಟ್. ನನಗೆ ಸಖತ್ ಇಷ್ಟ ಆಗ್ತಿದೆ. ಇದಾದ್ಮೇಲೆ ಐ ಡೋಂಟ್ ನೋ ಇಫ್ ಐ ವಿಲ್ ಬಿ ಏಬಲ್ ಟು ಟೇಕ್ ಅಪ್ ಎನಿ ಪಾಸಿಟಿವ್ ಕ್ಯಾರೆಕ್ಟರ್ ಆರ್ ನಾಟ್. ಸೊ ದ್ಯಾಟ್ ಈಸ್ ವಾಟ್ ಐ ರಿಯಲೈಸ್, ದಟ್ ಆಸ್ ಅನ್ ಆಕ್ಟರ್ ಯು ಶುಡ್ ಬ್ಲೆಂಡ್ ವಿತ್ ಬೋತ್ ಪಾಸಿಟಿವ್ ರೋಲ್ ಕೂಡ ಆ್ಯಂಡ್ ನೆಗೆಟಿವ್ ರೋಲ್ ಕೂಡ. ಸೊ ಯಾ, ಐ ಆಮ್ ಲವಿಂಗ್ ಇಟ್ ಆಸ್ ಅನ್ ಆಕ್ಟರ್. ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಂತ ಮೆನ್ಷನ್ ಮಾಡಿರೋದಕ್ಕೆ ಈ ಕ್ವೆಶನ್. ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳಿ. ಬೇಸಿಕಲಿ ಸಮೀಪ್ ಎಲ್ಲಿ ಥಿಯೇಟರ್ ಕಲ್ತಿದ್ದು, ಹೆಂಗೆ ಶುರು ಆಗಿದೆಯಾ ಆಕ್ಟಿಂಗ್ ಜರ್ನಿ? ಸೊ ನಾನು ಹುಟ್ಟಿದ ಬೆಳೆದೆಲ್ಲ ಮುಂಬೈಲೇ. ಸೊ ಕ್ವೈಟ್ ಫ್ರಮ್ ಯಂಗ್ ಏಜ್, ಫ್ರಮ್ ಸ್ಕೂಲ್ ಡೇಸ್ ಓನ್ಲಿ ಐ ಟು ಡೂ ಡ್ರಾಮಾ, ಅದೆಲ್ಲ ಸ್ಕಿಟ್ಸ್ ಅದೆಲ್ಲ ಮಾಡ್ತಿದ್ದೆ ಮುಂಬೈಯಲ್ಲೇ. ಯಾ, ಬಟ್ ನನ್ನ ನೇಟಿವ್ ಬಂದ್ಬಿಟ್ಟು ಮಂಗಳೂರು, ಉಡುಪಿ. ಮಂಗಳೂರು ಹುಡುಗ. ಮಂಗಳೂರು ಹುಡುಗ, ಎಸ್. ಸೊ ಅಲ್ಲಿಂದವೇ ನಾನು ಸ್ಟಾರ್ಟ್ ಆಯಿತು ಜರ್ನಿ. ಸೊ ಐ ಟೋಲ್ಡ್ ಮೈ ಡ್ಯಾಡ್, ನನ್ನ ಅಪ್ಪಂಗೆ ಹೇಳಿದ್ದೆ ನನಗೆ ಈ ಥರ ಇಂಟ್ರೆಸ್ಟ್ ಇದೆ ಅಂತ. ಸೊ ನಮ್ಮ ಡ್ಯಾಡ್ ಹೇಳಿದ್ದು ಒಂದೇ, ನೋಡು ನನಗೆ ಇದ್ರಲ್ಲಿ ಕಾಂಟ್ಯಾಕ್ಟ್ಸ್ ಇಲ್ಲ, ಇಟ್ಸ್ ಓನ್ಲಿ ಯು ಹೂ ಕ್ಯಾನ್ ಯು ಹ್ಯಾವ್ ಓನ್ಲಿ ಹ್ಯಾವ್ ಟು ಅಚೀವ್ ಎವ್ರಿಥಿಂಗ್ ಅಂತ. ಸೊ ಆವಾಗ ಐ ವಾಸ್ ಲೈಕ್ ಓಕೆ ನೋಡೋಣ ಏನಾಗುತ್ತೆ ಅಂತ ಫೋಟೋ ಶೂಟ್ ಮಾಡಿಸಿ. ಆಮೇಲೆ ಮುಂಬೈಲಿ ಆಲ್ಸೋ ಹ್ಯಾವ್ ಸ್ಟ್ರಗಲ್ಡ್ ಅ ಲಾಟ್. ಅಲ್ಲಿ ಗೊತ್ತಲ್ಲ ಎಷ್ಟು ಜನ, ನಾವು ಒಂದು ಆಪ್ಷನ್ಗೆ 100 ಜನ ಬರ್ತಾರೆ ಒಂದು ಆಡಿಷನ್ಗೆ. ಸೊ ಅಲ್ಲೂ ನಾನು ತುಂಬ ಆ್ಯಸ್ ಎನ್ ಜೂನಿಯರ್ ಆರ್ಟಿಸ್ಟ್ ಕೂಡ ಮಾಡಿದ್ದೀನಿ, ಆ್ಯಸ್ ಎನ್ ಒನ್ ಡೇ ಆ್ಯಕ್ಟರ್ ಕೂಡ ಮಾಡಿದ್ದೀನಿ, ಆ್ಯಸ್ ಎನ್ ಎಪಿಸೋಡಿಗೆ ಕೂಡ ಮಾಡಿದ್ದೀನಿ. ಸೊ ಆ ಥರ ಡಿಫ್ರೆಂಟ್ ಪಾತ್ರ ಮಾಡಿ ದೆನ್ ಐ ಸ್ಟೆಪ್ಡ್ ಇನ್ ಟು ಕನ್ನಡದ ಅವಕಾಶ ಸಿಕ್ಕಿದಾಗ ನಾನು ಕನ್ನಡ ಮಾರ್ಕೆಟ್ ಇಲ್ಲಿ ಬಂದಿದ್ದು. ಸೊ ಈ ಸ್ನೇಹದ ಕಡಲ್ಲಿ ಗುಂಡ್ಯಾನ ಹೆಂಡ್ತಿ ಸೀರಿಯಲ್ ಮೂಲಕ, ಅಂದರೆ ಬೇಸಿಕಲಿ ಸುವರ್ಣ ಮೂಲಕ ಸಮೀಪ್ ಇಸ್ ಮೈ ಮೀನ್ಸ್ ನನಗೆ ಎಂಟ್ರಿ ಕೊಟ್ಟಿದೆ ಸುವರ್ಣ ಚಾನೆಲ್. ಇಲ್ಲೇ ನನ್ನ ಡೆಬ್ಯೂ ಆಗಿರೋದು ಫಸ್ಟ್ ಶೋ ಗುಂಡ್ಯಾನ ಹೆಂಡ್ತಿ. ಅದು ಉತ್ತರ ಕರ್ನಾಟಕ ಬೇಸ್ಡ್ ಪ್ರಾಜೆಕ್ಟ್. ಆ ಲ್ಯಾಂಗ್ವೇಜ್ ಹೆಂಗೆ, ಡೈಲೆಕ್ಟ್ ಹೆಂಗೆ ಕಷ್ಟ ಆಯಿತು? ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯಿತು. ಮೀನ್ಸ್ ನಾನು ಸ್ಟಾರ್ಟಿಂಗಲ್ಲಿ ಬೆಂಗಳೂರು ಬಂದಾಗ, ಇವಾಗ ಉತ್ತರ ಕರ್ನಾಟಕ ಕನ್ನಡ ಅವ್ರು ಮಾತಾಡೋ ಕನ್ನಡ ತುಂಬ ಡಿಫ್ರೆಂಟ್ ಆಗಿದೆ. ಮೀನ್ಸ್ ನಾವು ಮಂಗಳೂರು ಕನ್ನಡನೇ ಬೇರೆ, ನಾವು ಬೆಂಗಳೂರಲ್ಲಿ ಮಾತಾಡೋ ಕನ್ನಡ ಬೇರೆ, ಉತ್ತರ ಕರ್ನಾಟಕ ಭಾಷೆ ಇದೆ ಅದು ಬೇರೆ, ಅದರಲ್ಲೂ ಬೇರೆ ಥರ ಇದೆ. ಮೀನ್ಸ್ ಅಲ್ಲಿ ಲಿಂಗಾಯತರು ಉತ್ತರ ಕರ್ನಾಟಕ ಭಾಷೆ ಬೇರೆ, ಆ್ಯಂಡ್ ಬ್ರಾಹ್ಮಿಣ್ಸ್ ಉತ್ತರ ಕರ್ನಾಟಕ ಭಾಷೆ ಕೂಡ ಬೇರೆನೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೋದಾಗ ನನಗೆ ನಿಜವಾಗ್ಲೂ ತುಂಬ ಶಾಕ್ ಆಯಿತು. ನಾನು ಆ್ಯಕ್ಚುಲಿ ಸಿಲೆಕ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಲುಕ್ ಟೆಸ್ಟ್ ಕೊಟ್ಟಾಗ ಅಲ್ಲಿ ನಮ್ಮರು DOP ಇದ್ರು, ರಘು ಸರ್ ಅಂತ. ಅವ್ರು ನನಗೆ ಅವ್ರ ಡೈರೆಕ್ಟರ್ಗೆ ಹೇಳಿದ್ದು ಒಂದೇ ಮಾತು, ಆ ಹುಡುಗಂಗೆ ಭಾಷೆ ಬರಲ್ಲ ಆದರೆ ಅವ್ನ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದೆ ಅಂತ ಅವ್ರು ಅಷ್ಟೇ ಮಾತು ಹೇಳಿದ್ದು. ಸೊ ಐ ವಾಸ್ ಲೈಕ್ ಓಕೆ ಇದಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. 1 ವಾರ ಆದಮೇಲೆ ನನಗೆ ಕಾಲ್ ಬಂತು, ಯು ಫೈನಲೈಸ್ ಅಂತ. ಸೊ ಹಂಗೆ ನನ್ನಲ್ಲಿ ಸಿಲೆಕ್ಷನ್ ಆಗಿತ್ತು. ಅವಾಗ ದೇ ಹ್ಯಾಡ್ ಪ್ಲ್ಯಾನ್ ಟು ಡಬ್, ಮೀನ್ಸ್ ಈ ಹುಡುಗನ ಡಬ್ಬಿಂಗ್ ಮಾಡೋಣ ಹಂಗೆ ಅಂತ ಅವ್ರದ್ದು ಪ್ಲ್ಯಾನ್ ಇತ್ತು. ಬಟ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ನಾನು ಹೇಳ್ದೆ ಇಲ್ಲ, ನನಗೆ ಡಬ್ಬಿಂಗ್ ಬೇಡ, ನಾನೇ ಕಷ್ಟಪಡ್ತೀನಿ, ಐ ಲರ್ನ್ ದ ಲ್ಯಾಂಗ್ವೇಜ್ ಎಲ್ಲ ಮಾಡಿ ನಂದೇ ಇರಲಿ ವಾಯ್ಸ್ ಅಂತ.
ಸೊ ವೆನ್ ವಿ ವೆಂಟ್ ಆನ್ ಫ್ಲೋಸ್, ನಾನು ಅದನ್ನ ಡೈಲಿ ಬೆಳಿಗ್ಗೆ ಬಂದು ಅದನ್ನ ಬರ್ಕೋತಿದ್ದೆ ನನ್ನ ಡೈಲಾಗ್ಸ್ನೆಲ್ಲ. ನಂಗೆ ಓದಕ್ಕೆ ಬರಲ್ಲ ಕನ್ನಡ, ಸೊ ಅದನ್ನೆಲ್ಲ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ದ್ಯಾಟ್ಸ್ ಹೌ ಐ ಲರ್ನ್ ದಿ ಲ್ಯಾಂಗ್ವೇಜ್. ಈಗ ಅಭಿಜ್ಞಾ ಬೇಸಿಕಲಿ ಎಲ್ಲಿ ಅವರು ಅಭಿಜ್ಞಾ ಆಕ್ಟಿಂಗ್ ಜರ್ನಿ ಹೆಂಗ್ ಶುರುವಾಯ್ತು? ಸೊ ನಾನು ಆ್ಯಕ್ಚುಲಿ ಸ್ಟಾರ್ ಸುವರ್ಣ, ಐ ಸ್ಟಾರ್ಟೆಡ್ ಮೈ ಜರ್ನಿ ಇನ್ ಸ್ಟಾರ್ ಸುವರ್ಣ. ನಾನು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಸ್ಟಾರ್ ಸುವರ್ಣ ಶೋ. ದಟ್ ವಾಸ್, ನಾನು ಫಸ್ಟ್ ಬಂದಿದ್ದೆ ನಾನ್ ಫಿಕ್ಷನಿಂದ. ಫಿಕ್ಷನ್ ನಾನು ಮಾಡಲಿಲ್ಲ, ನಾನ್ ಫಿಕ್ಷನಿಂದ ಬಂದೆ. ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಆಮೇಲೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಸುಮ್ಮನೆ ಹಾಗೆ ನೋಡೋಣ ಅಂತ ಆಡಿಷನ್ ಕೊಟ್ಟಿದ್ದೆ ಅಷ್ಟೇ. ಈಗ ಹುಡುಗಿರ್ ಗೊತ್ತಲ್ವಾ, ಎಲ್ಲ ಶಾಪಿಂಗ್ ಹೋಗ್ಬೇಕಂದ್ರೂ ಜೊತೆಗೆ ಇನ್ನೊಬ್ರು ಕರ್ಕೊಂಡು ಹೋಗ್ತಾರೆ, ಅಥವಾ ಎಲ್ಲೇ ಒಂದು ಕಡೆಗೆ ಹೋದ್ರು. ಸೊ ನನ್ನ ಫ್ರೆಂಡ್ ಒಬ್ಳು ಆಡಿಷನ್ ಕೊಡಬೇಕಾಗಿತ್ತು. ನಾನು ಒಬ್ಬಳೇ ಹೋಗೋಕ್ಕೆ ಬೇಜಾರು, ನೀನು ಬಾ ಅಂತ ಕರ್ಕೊಂಡು ಹೋಗಿದ್ದು. ಸೊ ಅವಾಗ ಸರಿ ನಾನು ಒಂದು ಅಪ್ಲಿಕೇಶನ್ ಹಾಕೋಣ ಅಂತ ಹಾಕಿ ಸಿಕ್ಕಿದ್ದು ನನಗೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್. ಅವಳಿಗೆ ಸಿಗಲಿಲ್ಲ, ಪಾಪ ನನಗೆ ಸಿಕ್ತು. ಅದಾದಮೇಲೆ ನಾನು ಐ ಟುಕ್ ಅ ಬ್ರೇಕ್ ಫಾರ್ 3 years ಬಿಕಾಸ್ ನಮ್ಮ ಅಪ್ಪ ಅಮ್ಮ ಓದಬೇಕು, ಎಜುಕೇಷನ್ ಇಂಪಾರ್ಟೆಂಟ್, ನನಗೂ ಇತ್ತು ಅದು. ಬಿಕಾಸ್ 2 ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ವೇನೋ ಅನಿಸ್ತು ನನಗೆ. ಸೊ ಅದಕ್ಕೆ 3 ವರ್ಷ ಗ್ಯಾಪ್ ತೊಗೊಂಡೆ. ಆದ್ಮೇಲೆ ಮತ್ತೆ ನಂಗೆ ಸ್ಟಾರ್ ಸುವರ್ಣದವ್ರೇನೆ ಕುಕ್ಕು ವಿತ್ ಕಿರಿಕು ಅಂತ ಒಂದು ಶೋ ಬಂತು. ಇಟ್ ವಾಸ್ ಅ ಕುಕ್ಕಿಂಗ್ ಶೋ. ಅದಕ್ಕೆ ಕರೆದ್ರು. ಸೊ ಅಲ್ಲಿ ದೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಅಗೇನ್. ಅದಾದಮೇಲೆ ನಾನು ಐ ವೆಂಟ್ ಟು ಅನದರ್ ಚಾನಲ್ ಫಾರ್ ಅನದರ್ ಸೀರಿಯಲ್. ಅದಾದಮೇಲೆ ಐ ಗಾಟ್ ಬ್ಯಾಕ್ ಹಿಯರ್ ಫಾರ್ ಗೌರಿಶಂಕರ. ಐ ಥಿಂಕ್ ನಾನು 2024 ನನ್ನ ಜರ್ನಿ ಸ್ಟಾರ್ಟ್ ಮಾಡಿ 2023 ಅನಿಸುತ್ತೆ. 2023ಇಂದ ನಾನು ಆಲ್ಮೋಸ್ಟ್ 3 yearsಯಿಂದ ನಾನು ಸ್ಟಾರ್ ಸುವರ್ಣದಲ್ಲೇ ಇದ್ದೀನಿ. ನನ್ನನ್ನು ಸ್ಟಾರ್ ಸುವರ್ಣದವ್ರು ಬಿಟ್ಕೊಟ್ಟಿಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಿಸ್ ಚಾನಲ್. ಸೊ ನನಗೆ ನಮ್ಮ ಎಲ್ಲ ಕ್ಲೋಸ್ ಫ್ರೆಂಡ್ಸ್, ಐ ಮೀನ್ ಸ್ಟಾರಲ್ಲಿ ನಾನ್ ಫಿಕ್ಷನ್ ತುಂಬ ಮಾಡಿರೋದ್ರಿಂದ ತುಂಬ ನಾನ್ ಫಿಕ್ಷನ್ ಪೀಪಲ್ ಗೊತ್ತು ನನಗೆ. ಸೊ ಎಲ್ಲ ಹೇಳ್ತಾರೆ, ನೀನು ವಂಶದ ಕುಡಿ ಅಂತ. ಆ್ಯಂಡ್ ಐ ಆಮ್ ಹ್ಯಾಪಿ ಹಿಯರ್, ಐ ಆಮ್ ಲೈಕ್ ಲವ್ಡ್, ಐ ಆಮ್ ರೆಸ್ಪೆಕ್ಟೆಡ್. ಒಂದು ಆ್ಯಕ್ಟ್ರಿಗೆ ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕು. ಸೊ ಹಾಗಾಗಿ ಐ ಆಮ್ ಕಂಫರ್ಟಬಲ್ ಹಿಯರ್. ಆ್ಯಂಡ್ ನನಗೂ ಸಿಗ್ತಿರುವಂಥ ಪಾತ್ರಗಳೆಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಜರ್ನಿ ಈ ಥರ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಸ್ಟಾರ್ ಸುವರ್ಣದಲ್ಲೇ ಇದ್ದೀನಿ ಇವತ್ತಿನವರೆಗೂ. ಇಟ್ಸ್ ಬಿನ್ 10 years. ಇನ್ನೊಂದು ಗೊತ್ತಿಲ್ಲ ನಿಮಗೆ, ಶಿ ಇಸ್ ಎ ಲಾಯರ್ ಆಲ್ಸೋ. ಈಗಷ್ಟೇ ಗೊತ್ತಾಯ್ತು, ಕ್ರಿಮಿನಲ್ ಲಾಯರ್ ಅಂತ ಹೇಳಿ. ಅದೇನು ನನಗೆ ನಾಟ್ ಎಟ್ ಅ ಲಾಯರ್, ಐ ಮೀನ್ ಮೈ ಫೈನಲ್ ಇಯರ್ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಇಂಟರ್ನ್ಶಿಪ್ಸ್ ಎಲ್ಲ ಇರುತ್ತೆ ನಮಗೆ. ಸೊ ಐ ಡೂ. ಸೊ ಐ ಹ್ಯಾವ್ ಇಂಟ್ರೆಸ್ಟ್ ಇನ್ ಕ್ರಿಮಿನಲ್ ಲಾಯರ್ಸ್ ಆಫ್ ನೌ. ಸೊ ಅದು ಅವ್ರ ಫೇಸ್ ನೋಡಿ ಯಾವ ಆಂಗಲ್ ಇಂದ ಕ್ರಿಮಿನಲ್ ಲಾಯರ್ ತರ ಕಾಣಿಸ್ತಾರೆ. ಮುಖದಲ್ಲಿಲ್ಲ, ಬ್ರೈನಲ್ಲಿ ಇದೆ. ಒಂದು ಕ್ರಿಮಿನಲ್ ಲಾಯರ್ ಬ್ರೈನ್ ಇದೆ. ಸೊ ಐ ವಾಂಟ್ ಟು ಪ್ರಾಕ್ಟೀಸ್ ಕ್ರಿಮಿನಲ್ ಲಾ. ಆ್ಯಕ್ಚುಲಿ ನಾನು ಸಿವಿಲ್ಸಿಗೆ ಪ್ರಿಪೇರ್ ಆಗ್ತಿದ್ದೆ, IPS ಆಗಬೇಕು ಅಂತ ಇತ್ತು. ಬಟ್ ಡ್ಯೂ ಟು ಸಮ್ ರೀಸನ್ 1-3 ಸತಿ ಅಟೆಂಪ್ಟ್ ಕೊಟ್ಟೆ, ನನಗೆ ಆಗಲಿಲ್ಲ UPSCಗೆ. ಬಟ್ ದೆನ್ ಐ ಥಾಟ್ ಓಕೆ ಐ ವಾಂಟ್ ಟು ಬಿ ಇನ್ ದ ಸಿಸ್ಟಮ್. ನನಗಿದ್ದಿದೆ ಅದು ಸಿಸ್ಟಮಲ್ಲಿ ಆ ಪವರ್ ಇರಬೇಕು, ಖದರ್ ಇರಬೇಕು ಅಂತ. ಸೊ ಅದಕ್ಕೆ ಲಾಯರ್ ಆಗೋಣ. ಪ್ರಿಟಿ ಕ್ರಿಮಿನಲ್ ಲಾಯರ್. ಆದಷ್ಟು ಬೇಗ ಬರಲಿ, ಅದು ಆ ಸೈಡು ಆಚೆಗೆ ಬರಲಿ. ಥ್ಯಾಂಕ್ ಯು. ಸುವರ್ಣದಲ್ಲಿ ಇಟ್ಕೊಂಡೆ ಅದನ್ನು ಮಾಡೋದು. ಹೌದು, ನಾನು ಆ್ಯಕ್ಚುಲಿ ಸೀರಿಯಲ್ಸ್ ಮಾಡಿಕೊಂಡೆ. ನಾನು ನನ್ನ ಡಿಗ್ರಿ ಮುಗಿಸ್ಕೊಂಡು ಮಾಸ್ಟರ್ಸ್ ಮುಗಿಸ್ಕೊಂಡು ಆಮೇಲೆ ಇವಾಗ ದಿಸ್ ಮೈ 3rd degree LLB. ಸೊ 3 ಡಿಗ್ರಿನೂ ನಾನು ಆ್ಯಕ್ಟಿಂಗ್ ಮಾಡಿಕೊಂಡೇ ಮಾಡಿದೆ. ಇಂಟರ್ನ್ಶಿಪ್ ಬರ್ತಿದ್ಲು, ಬೆಳಿಗ್ಗೆ ಸೀನ್ ಮುಗಿಸೋದು ಒಂದು ಹಾಫ್ ಡೇ, ಆಮೇಲೆ ಕಾಲೇಜ್ ಹೋಗಿ ಲಾಯರ್ ಆಫೀಸ್ಗೆ ಹೋಗೋದು. ನಂಗೆ ಮಾಡಕ್ಕೆ ಟೈಮೇ ಇಲ್ಲ, ನಂಗೆ ಮಾಡಕ್ಕೆ ಇಂಟ್ರೆಸ್ಟ್ ಇದೆ, ಮಾಡಕ್ ಆಗ್ತಿಲ್ಲ ಅನ್ನೋರ್ಗೆಲ್ಲ ಇನ್ಸ್ಪಿರೇಷನ್. ಸಿ ಐ ಥಿಂಕ್ ವಿ ಆಲ್ ಗೆಟ್ ಒನ್ ಲೈಫ್. ಏನು ಅನಿಸುತ್ತೋ, ಓಕೆ ನಾನು ಬೆಟ್ಟ ಹತ್ಬೇಕಾ, ಹೋಗಿ ಬೆಟ್ಟ ಹತ್ಬೇಕು, ಬೆಟ್ಟದಿಂದ ಹಾರಬೇಕಾ, ಹಾರ್ನೆಸ್ ಎಲ್ಲ ಹಾಕೊಂಡು ಹಾರ್ಬೇಕು, ಹಂಗೆ ಹಾರಬಾರ್ದು. ಮೀನ್ ಐ ವಾಸ್ ಟಾಕಿಂಗ್ ಅಬೌಟ್ ಬಂಜಿ ಜಂಪಿಂಗ್. ಏನು ಅನಿಸುತ್ತೋ ನಿಮ್ಗೆ ಅನ್ಸಿದ್ದನ್ನು ಮಾಡ್ಬೇಕು. ಯು ಓನ್ಲಿ ಗೆಟ್ ಟು ಲಿವ್ ಒನ್ಸ್. ದಟ್ ನಂಗೆ ಯಾವಾಗಲೂ ಅದೇ ಅನ್ಸೋದು. ಇದೊಂದು ಜನ್ಮ, ಇನ್ನೊಂದು ಜನ್ಮ, ವಿ ನೆವರ್ ನೋ ವಿಲ್ ಬಿ ರೀಬೋರ್ನ್ ಅ ವಾಟ್. ಸೊ ಈಗ ಸಿಕ್ಕಿರೋದ್ರಲ್ಲಿ ಏನೇನಾಗುತ್ತೋ ಡೂ ವಾಟ್ ಎವರ್ ದ ಹೆಲ್ ಯು ವಾಂಟ್. ಸೊ ನಾನು ಏನೋ ಓದಕ್ಕೆ ಹೋಗಿ ಇನ್ನೇನೋ ಆಗಿ ಅದು ಮತ್ತೆ ನಾನು ಇಲ್ಲಿ ಬಂದಿದ್ದೀನಿ. ಇಟ್ಸ್ ರಿಯಲಿ ನೈಸ್ ಜರ್ನಿ. ಸೊ ಇಬ್ರು ಪಾತ್ರ ಶುರುವಾಗಿ ಆಲ್ಮೋಸ್ಟ್ ಸುಮಾರು ಎಪಿಸೋಡ್ಸ್ ಆಗ್ತಾ ಬಂದಿದೆ ಈಗ ಇಬ್ರದ್ದು ಶುರುವಾಗಿ. ಇಬ್ರು ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ಅದು ಕಾಣಿಸ್ತಾ ಇದೆ. ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಕೂಡ ಚೆನ್ನಾಗಿದೆ. ವಿ ಬೋತ್ ಹ್ಯಾವ್ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ಲೈಕ್ ನಾನು ವಿ ಆರ್ ಫ್ರಮ್ ಸೌತ್ ಕೇಂದ್ರ. ಸೊ ನಮ್ಮಿಬ್ರಿಗೂ ಅದೊಂದು ಸ್ಟಾರ್ಟಿಂಗ್ ಇಂದ ಸೇಮ್ ಊರು ಅನ್ನೋದಿರುತ್ತೆ ಅಲ್ವಾ. ಸೊ ನಾವಿಬ್ರು ಜಗಳ ಆಡ್ತೀವಿ, ತುಂಬಾ ಜಗಳ ಆಡ್ತೀವಿ. And then we get back, we are still friends, we laugh. So it's nice to have. ಕ್ಯಾರೆಕ್ಟರ್ಸ್ ಅಲ್ಲಿ ಏನು ಕಂಪ್ಲೇಂಟ್ಸ್ ಇಲ್ಲ, ಆಗ್ಲೇ ಹೇಳಿದ್ರಿ. ಫುಲ್ ಸದ್ಯಕ್ಕೆ ಪ್ರೆಸೆಂಟ್ ನೀವಿಬ್ರು ಚೆನ್ನಾಗಿ, ಅಂದ್ರೆ ಈ 2 ಕ್ಯಾರೆಕ್ಟರ್ಸ್ ಒಳ್ಳೆ ರ್ಯಾಪೋದಲ್ಲೇ ಇದೆ. ಬಟ್ ಆಫ್ ಸ್ಕ್ರೀನ್ ಹೆಂಗೆ ಕಂಪ್ಲೇಂಟ್ಸ್ ಇದೆ? ಈಸ್ ಅ ವೆರಿ ನೈಸ್ ಗೈ. ಇಲ್ಲಿ ಪರವಾಗಿಲ್ಲ ಹೇಳಿ, ಹೊಡೆದ್ ಬಿಡು. ಆ ಥರ ಎಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲ್ಲ ನಾನು ಆನ್ ಕ್ಯಾಮ್ರಾ.
ಕ್ಯಾಮ್ರಾ ಇಲ್ಲ ಅನ್ಕೊಂಡು ಹೇಳಿ. ಇಲ್ಲ ಹಂಗೆ ಮಾಡಲ್ಲ. ಈಸ್ ಅ ವೆರಿ ನೈಸ್ ಗೈ, ಈಸ್ ಅ ವೆರಿ ಗುಡ್ ಕೋ ಆರ್ಟಿಸ್ಟ್ ಅನ್ನೋದಕ್ಕಿಂತ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಈಸ್ ರಿಯಲಿ ನೈಸ್ ಗೈ ಅಷ್ಟೇ, ಇನ್ನೇನೂ ಇಲ್ಲ. ನಿಮಗೇನಾದ್ರೂ ಕಂಪ್ಲೇಂಟ್ಸ್ ಇದೆಯಾ ಅವ್ರ ಬಗ್ಗೆ? ಇವಳ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ. ಶೀಸ್ ಅ ವೆರಿ ಸ್ವೀಟ್ ಸೋಲ್, ಶೀಸ್ ಅ ವೆರಿ ಸ್ವೀಟ್ ಪರ್ಸನ್. ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾಳೆ ಅವಾಗ ಅವಾಗ, ಅದನ್ನ ಹೇಳೋದು ಕಮ್ಮಿ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗು. ಐ ಹ್ಯಾವ್ ಟೆಂಪರ್ಮೆಂಟ್ ಇಶ್ಯೂಸ್ ಅಷ್ಟೇನೆ. ಸೊ ನಾನು ಪಟ್ ಅಂತ ರಿಯಾಕ್ಟ್ ಮಾಡ್ಬಿಡ್ತಾಳೆ, ಅದೇ ಕಮ್ಮಿ ಮಾಡ್ಕೋ, ದಟ್ಸ್ ಫೈನ್. ಅಂಡ್ ದೆನ್ ಐ ರಿಗ್ರೆಟ್ ಇಟ್, ಅಯ್ಯೋ ಛೇ ನಾನು ಇವ್ರಿಗೆ ಹಿಂಗೆ ಅನ್ಬಾರ್ದಿತ್ತಲ್ಲ ಅಂತ. ಅದೇ ತಪ್ಪು ಹೇಳೋದು, ಅದಕ್ಕೆ ರಿಯಾಕ್ಟ್ ಮಾಡೋ ಮುಂದೆ ಜಸ್ಟ್ ಥಿಂಕ್ ಒನ್ಸ್, ಆಮೇಲೆ ಆಗಾಗ ಅವರು ಗುರುಗಳು ಹೇಳೋ ಟಿಪ್ಸ್ ಫಾಲೋ ಮಾಡಿ. ಹೇಳ ಮೋಸ್ಟ್ ಆಫ್ ದ ಟೈಮ್ ಅವ್ನು ಹೇಳೋದು ನಾನೇನು ಕೇಳಲ್ಲ ಅಂತಿರ್ತಾಳೆ. ಓಕೆ ಅದೊಂದು ಅರ್ಧ ಗಂಟೆ ಬಿಟ್ರೆ ಅಲ್ಲಿ ಹಂಗೆ ಮಾಡ್ಬಿಟ್ಟು ದಟ್ ಈಸ್ ಹೌ ಐ ಆಮ್. ನಂಗೆ ಏನು ಅನ್ಸುತ್ತೋ ಅದನ್ನ ಮಾಡ್ತೀನಿ. ಬಟ್ ಹಿ ಗೈಡ್ಸ್ ಮೀ. ಪಾಪ ತುಂಬ ಸತಿ ಹೇಳಿದ ನಂಗೆ ಮಾಡಬೇಡ, ದಟ್ ಇಸ್ ನಾಟ್ ರೈಟ್ ಅಂತ. ನಾನು ತುಂಬ ಸತಿ ಹ್ಯಾವ್ ಟೇಕನ್ ಇಟ್. ಫ್ರೆಂಡ್ಸ್ ಆಫ್ ಅದಕ್ಕೆ ಅಲ್ವಾ ಇರೋದು. ವಿ ಆರ್ ರಾಂಗ್, ದೇ ಸಪೋಸ್ ಟು ಟೆಲ್ ದಿಸ್. ಯೂಶಲಿ ಒಟ್ಟಿಗೆ ಇರುತ್ತಲ್ವಾ ನಿಮ್ಮ ಶಾರ್ಟ್ಸ್ ಎಲ್ಲ? ಇತ್ತೀಚೆಗೆ ಇಬ್ರಿಗೂ ಯಾವಾಗಲೂ ಒಟ್ಟಿಗೆ ಇರುತ್ತೆ. ಹೆಚ್ಚು ತರಲೆ ಮಾಡೋದು ಯಾರಿಬ್ರಲ್ಲಿ? ಯಾರು ಕಮ್ಮಿ ಮಾಡ್ತಾರೆ ಅದನ್ನ ಕೇಳಿ. ಇಲ್ಲ ನಾನೇನ್ ಜಾಸ್ತಿ ಮಾಡಲ್ಲ, ಇವನೇ ಮಾಡೋದು. ಇವ್ನು ಮಾಡ್ತಾನೆ ಜಾಸ್ತಿ ತರಲೆ ಮಾಡಿ. ಪಾಪ ಸ್ವಲ್ಪ ಪಾಪ ಸ್ವಲ್ಪನೂ ಅನಿಸ್ತಾ ಇಲ್ಲ ನಂಗೆ, ಬಟ್ ಸ್ವಲ್ಪ ಪಾಪ. ಯಾರು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್? ಆಫ್ ಸ್ಕ್ರೀನ್. ಆಫ್ ಸ್ಕ್ರೀನ್ ತುಂಬಾ ಪಾಪ. ಯಾರು ಪಾಪ? ಇವನು ಪಾಪ ಅಲ್ಲ. ಕಾವ್ಯಂ ಕೇಳಿ ನಾನು ಪಾಪ ನೋಡಿ, ಪಾಪ ತುಂಬಾ ತೊಂದರೆ ಕೊಡ್ತಾರೆ, ಎಲ್ರಿಗೂ ತೊಂದರೆ ಕೊಡ್ತೀನಿ. ಎಷ್ಟು ಇರಿಟೇಟ್ ಮಾಡ್ತಾನೆ ಅಂದ್ರೆ, ಪಾಪ ಏನಲ್ಲ ಇವ್ನು ಜೋರಿದಾನೆ. ಪಾಪ ನಾನೇ ಪಾಪ, ನಾನೇ ಪಾಪ, ನಾನ್ ಪಾಪ. ಇಬ್ರಲ್ಲಿ ಸ್ವಲ್ಪ ಸೋಬರ್ ಇವನ್ ಸ್ವಲ್ಪ ಇದ್ದಾನೆ. ಅಲ್ಲ ಹಂಗನ್ಸುತ್ತೆ ನಂಗೆ. ಇವನ್ ಸೋಬರ್ ಅನ್ಸ. ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ನನಗೆ ನಾನು ತುಂಬ ಹೈಪರ್, ಯಾವಾಗಲೂ ಕಿರ್ಚಾಡ್ತಿರ್ತೀನಿ, ಕೂಗಾಡ್ತಿರ್ತೀನಿ. ಆಲ್ವೇಸ್ ಆನ್ ಮೈ ನರ್ವ್ಸ್. ಐ ಆಮ್ ವೆರಿ ಇಂಪಲ್ಸಿವ್. ಸೊ ಇವನು ಸ್ವಲ್ಪ ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತಾನೆ ಅಂತ ಅನ್ಸುತ್ತೆ ನನಗೆ. ಓಕೆ, ಆ ಸೈಡ್ ನಂಗೆ ಯಾಕೋ ಕಾಣಿಸ್ಲಿಲ್ಲ. ಇರ್ಬೋದು, ಆ ಸೈಡ್ ಕೂಡ ಇರ್ಬೋದು. ಸೀರಿಯಲ್ ತುಂಬಾ ಫನ್ ಆಗಿದೆ, ಎಲ್ರು ತುಂಬಾ ರಿಪೀಟೆಡ್ಲಿ ಹೇಳ್ಬಿಟ್ಟಿದ್ದಾರೆ ಅದನ್ನ ಇಡೀ ಟೀಮ್ ಬಗ್ಗೆ. ಐ ವಿಲ್ ಟೆಲ್ ಯು ಸಮಥಿಂಗ್. ಐ ಹ್ಯಾವ್ ವರ್ಕ್ಡ್ ವಿತ್ ಅದರ್ ಸೀರಿಯಲ್ಸ್ ಅಂಡ್ ಐ ಹ್ಯಾವ್ ಹ್ಯಾಡ್ ಮೈ ಕಪ್ ಆಫ್ ಎಕ್ಸ್ಪೀರಿಯನ್ಸ್. ಬಟ್ ನನಗೆ ಇಲ್ಲಿ ಜಲ್ಲಪ್ ಆಗಿದ್ದೀವಿ ಗೊತ್ತಾ, ಈ ಟೀಮ್, ದಿಸ್ ಕೋ ಟೀಮ್. ದಿಸ್ ಇಸ್ ಸೋ ಬ್ಯೂಟಿಫುಲ್. ಅಂದರೆ ನಮ್ಮಲ್ಲಿ ಯಾರಿಗೂ ಸಿ ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಹ್ಯೂಮನ್ಸ್, ವಿ ಹ್ಯಾವ್ ಎಮೋಷನ್ಸ್. ಕೋಪ ಬರುತ್ತೆ, ಜಲಸಿ ಬರುತ್ತೆ, ಅಥವಾ ಪೊಸೆಸಿವ್ನೆಸ್ ಇರುತ್ತೆ, ಏನೇನೋ ಇರುತ್ತೆ ನಮಗೆ. ಬಟ್ ಇಲ್ಲಿ ನಾವೆಲ್ಲ ಹೇಗೆ ಅಂದರೆ ವಿ ಆರ್ ಆಲ್ ಈಕ್ವಲ್. ನಮಗೆ ಇಲ್ಲಿ ಭೇದ ಭಾವ ಮಾಡೋ ಅಂಥ ಮನೋಭಾವದವ್ರು ಯಾರೂ ಇಲ್ಲ, ಅಥವಾ ಇವ್ರಿಗೆ ಯಾಕೆ ಸಿಗ್ತಿದೆ ನನಗೆ ಯಾಕೆ ಸಿಗ್ತಿಲ್ಲ ಅಂತ ಹೊಟ್ಟೆಗಿಚ್ಚು ಪಡೋರು ಯಾರೂ ಇಲ್ಲ. ಸೊ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಹಿಯರ್. ಈ ಥರ ಎನ್ವಿರಾನ್ಮೆಂಟ್ ಇದ್ದಾಗ ನಮಗೂ ಆ್ಯಕ್ಟಿಂಗ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ಐ ಫೀಲ್ ಸೋ ಹ್ಯಾಪಿ ಟು have such a beautiful team. Everybody are gems here. ಎಲ್ಲರೂ ಬರೀ ಫನ್ ಕಿಂತ ಹೆಚ್ಚಾಗಿ ನನ್ಗೇನ್ ಅನ್ಸಿದೆ ಅಂದ್ರೆ, ಈ ಸೆಟ್ ಅಲ್ಲಿ ಕ್ರಿಯೇಟಿವ್ಲಿ ಎವ್ರಿ ಒನ್ ಇಸ್ ವೆರಿ ಮಚ್ ಇನ್ವಾಲ್ವ್ಡ್. ಮೀನ್ಸ್ ಅದು ಬರೇ ಡೈರೆಕ್ಟರ್ ಅಷ್ಟೇ ಅಲ್ಲ. ಇವಾಗ ನೀವು ಬೇರೆ ಸೆಟ್ಟಿಗೆ, ಕೆಲವೊಂದು ಸೆಟ್ಟಿಗೆ ಹೋದ್ರೆ ಡೈರೆಕ್ಟರ್ ಡಿಸಿಷನ್ ಇಸ್ ದ ಫೈನಲ್, ಬಟ್ ನಮ್ ಡೈರೆಕ್ಟರ್ ಪಾಪ ಈಸ್ ಅ ವೆರಿ ಸ್ವೀಟ್ ಹಾರ್ಟ್. ನಮ್ DOPs ಸಜೆಷನ್ಸ್ ಕೊಡ್ತಾರೆ, ನಾವು ಸಜೆಷನ್ಸ್ ಕೊಡ್ತೀವಿ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಅಟ್ ದಿ ಎಂಡ್ ಆಫ್ ದಿ ಡೇ ಎಲ್ರು, ಇವಾಗ ನಾವು ಒಂದು ಸೀನಿಗೆ ರೆಡಿ ಆಗ್ತಿದೀವಿ ಅಂದ್ರೆ ನೀವು ನೋಡಿ, ಎಲ್ರು ಒಂದು ರೌಂಡ್ ರೀಡಿಂಗ್ ಆಗುತ್ತೆ. ನಾನು ಇವಳಿಗೆ ಹೇಳ್ತೀನಿ ಇದನ್ನ ಹಿಂಗ್ ಮಾಡೋಣ, ಇವಳು ನನಗೆ ಹೇಳ್ತಾಳೆ ಸಮೀಪ ಇದನ್ನ ಹಂಗ್ ಮಾಡು, ಇದನ್ನ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ನಮ್ ಎಲ್ರ ಉದ್ದೇಶ ಏನಂದ್ರೆ ಈ ಸೀನ್ ತೆರೆ ಮೇಲೆ ತುಂಬಾ ಚೆನ್ನಾಗಿ ಬರಬೇಕು. ಅದು DOPs ಆಗಿರ್ಲಿ, ಯಾರಾಗ್ಲಿ, ವಿ ಆಲ್ ಆರ್ ರೆಡಿ ಟು ಟೇಕ್ ಎಲ್ಲರದ್ದು ಸಜೆಷನ್ಸ್ ನಾವು ತಗೊಂಡು ದೆನ್ ವಿ ಗೋ ಫಾರ್ ದಟ್ ಸೀನ್. ಆ್ಯಂಡ್ ಟಚ್ವುಡ್ ಇಲ್ಲಿ ನಮ್ಮಲ್ಲಿ ಯಾರಿಗೂ ಇಲ್ಲಿವರೆಗೂ ಜಗಳ ಆಗಿರೋದಾಗಲಿ ಅಥವಾ ಈಗೋ ಕ್ಲಾಶಸ್ ಆಗಿರೋದಾಗಲಿ ನಮ್ಮ ಟೀಮಲ್ಲಿ ಇಲ್ಲವೇ ಇಲ್ಲ. 1 ವರ್ಷ ಆಯಿತು. ಒಂದು ವರ್ಷ ಇಟ್ಸ್ ಅ ಲಾಂಗ್ ಜರ್ನಿ ಫಾರ್ ಎನಿಬಡಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲರೂ ವಿ ಆರ್ ಆಲ್ ನೈಸ್ ಟು ದಟ್ಸ್ ಹೌ ಹ್ಯೂಮನ್ಸ್ ಆರ್. ಲೈಕ್ ಎಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ, ಬಟ್ ಇನಿಷಿಯಲಿ ನಾವು ಕ್ಯಾರೆಕ್ಟರ್ಸ್ ಆಚೆ ಬರುತ್ತೆ. ಬಟ್ ಹಿಯರ್ ನೋಬಡಿ, ನಾವು ಇವತ್ತಿನವರೆಗೂ ಯಾರ ಜೊತೆನೂ ಜಗಳ ಆಡಿಲ್ಲ. ಆ್ಯಂಡ್ ದ ಟೆಕ್ನಿಕಲ್ ಟೀಮ್, ಆಸ್ ಈ ಸೈಡ್, ನಮ್ಮ ಡೈರೆಕ್ಟರ್ ಹಿ ಗೀವ್ಸ್ ಅಸ್ ಆಲ್ ದ ಫ್ರೀಡಮ್ ಟು ಆ್ಯಕ್ಟ್. ನಮ್ಗೆ ಹೆಂಗೆ ಬೇಕೋ ಹಂಗೆ ಆ್ಯಕ್ಟಿಂಗ್ ಆ್ಯಂಡ್ ಎಷ್ಟೊಂದು ಸತಿ ರೀಟೇಕ್ಸ್ ಆದಾಗ ಯಾವತ್ತೂ ನೀವು ಯಾಕೆ ಮತ್ತೆ ರೀಟೇಕ್ ಮಾಡ್ಕೊತಿದ್ದೀರಾ ಅಂತ ನಮಗೆ ಪ್ರೆಷರೈಸ್ ಮಾಡಲ್ಲ. ಮೇಡಮ್ ಮಾಡಿ ಮೇಡಮ್ ಬೇಗ ಅಂತ ಯಾವತ್ತೂ ನಮ್ಗೆ ಹಾಗೆಲ್ಲ ಹೇಳಲ್ಲ. ಹಿಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಅವ್ರು ಹಂಗಿರೋದಕ್ಕೆ ನಮಗೆ ಆ ಒಂದು ಸ್ಪೇಸ್ ಸಿಕ್ಕಿದೆ ಆ್ಯಕ್ಟಿಂಗ್ ಮಾಡೋಕ್ಕೆ. ಆ್ಯಂಡ್ ಈಗೇನೋ ಅವ್ರು
ಬರ್ದಿರೋದೊಂದು ಡೈಲಾಗ್ ಇದ್ರೆ ಅದ್ರಲ್ಲಿ ನಾವು ಇನ್ನೇನೋ ನಂದಂತೂ ಎಸ್ಪೆಷಲಿ ಬರೀ ಕನ್ನಡ ಇರುತ್ತೆ, ನಾನು ಅದನ್ನ ಇಂಗ್ಲೀಷ್ಗೆಲ್ಲ ಕನ್ವರ್ಟ್ ಮಾಡ್ಕೊತೀನಿ ಕೆಲವೊಂದು ವರ್ಡ್ಸ್ನ ಹಾಕೊಂಡು, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಇರೋದು ಹಾಗೆ. ಸೊ ಅದಕ್ಕೆಲ್ಲ ಇಲ್ಲ ಫ್ರೀಡಮ್ ಇದೆ. ದಟ್ ಇಸ್ ವಾಟ್ ನಮ್ಮ ಆಕ್ಟರ್ಸ್ ಆಗಿ ನಮಗೆ ಬೇಕಿರೋದು. ಖುಷಿ ಆಗುತ್ತೆ. ಅಂದ್ರೆ ನಾನು ಮಾತಾಡ್ಸ್ತಾ ಬಂದಿದ್ದ ಅಷ್ಟು ಆರ್ಟಿಸ್ಟ್ಗಳು ಹೇಳಿದ್ದದನ್ನ, ಅಂದ್ರೆ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ಗಳ ತನಕ ಎಲ್ಲರ ಜೊತೆಗೂ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂತಾನೆ ಹೇಳಿದ್ರು. ಹೌದು, ನೀವು ಅದನ್ನೇ ಹೇಳಿದ್ರಿ. ಖುಷಿ ಆಗುತ್ತೆ. ಅದೇ ಬಾಂಡಿಂಗ್ ಮೇಂಟೈನ್ ಮಾಡಿ ಕೊನೆ ತನಕ ಚೆನ್ನಾಗಿ Thank you. ಒಳ್ಳೊಳ್ಳೆ ಎಪಿಸೋಡ್ಸ್ ಕೊಡ್ತಾ ಹೋಗಿ ಜನಕ್ಕೆ. ಥ್ಯಾಂಕ್ ಯು. ಜನಕ್ಕೂ ನೀವು ಇಷ್ಟ ಆಗ್ತಾ ಹೋಗಿ. ಹೌದು, ನಮಗೆ ನಮ್ಮ ಕ್ಯಾರೆಕ್ಟ್ರು ಹೈಲೈಟ್ ಆಗ್ಬೇಕು ಅಥವಾ ಗೆಲ್ಬೇಕು ಅನ್ನೋದಕ್ಕಿಂತ ನಮ್ಮ ಸ್ನೇಹದ ಕಡಲು ಗೆಲ್ತಾ ಇದೆ. ಅದೇ ನಮಗೆ ತುಂಬ ಖುಷಿ ಆಗೋದು. ಆ್ಯಂಡ್ ಎಲ್ಲ ನೋಡ್ತಿರೋ ವೀಕ್ಷಕರಿಗೂ ನಾವು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಷ್ಟು ದಿನ ನೀವು ಸ್ನೇಹದ ಕಡಲು ಒಂದು ಎರಾನ ನೋಡಿದ್ದೀರಾ, ಇನ್ನು ಮುಂದೆ ಬರೋದು ಸೆಕೆಂಡ್ ಎರಾ. ತುಂಬ ಬ್ಯೂಟಿಫುಲ್ಲಾಗಿ ಕಂಪೋಸ್ಡ್ ಆಗ್ತಾ ಇದೆ, ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ನಿಮಗೆ. ಸೊ ರಾತ್ರಿ 10 ಗಂಟೆ ಮಲ್ಕೋಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ವಿ ಗೇವ್, ಇಟ್ ವಾಸ್ ಅ ವೆರಿ ಪ್ರೊಡಕ್ಟಿವ್ ಟೈಮ್ ದಟ್ ವಿ ಗೇವ್ ಫಾರ್ ದ TV ಅಂತ ಅನಿಸುತ್ತೆ. ಸೊ ದಯವಿಟ್ಟು ವಾಚ್ ಮಾಡಿ ಎಲ್ಲರೂ ಸ್ನೇಹದ ಕಡಲು ರಾತ್ರಿ 10 ಗಂಟೆ ಸ್ಟಾರ್ ಸುವರ್ಣ. ಅದು ಮಿಸ್ ಆದ್ರೆ ಹಾಟ್ಸ್ಟಾರ್ ಅಲ್ಲಿ ಆದ್ರೂ ನೋಡಿ. ಖಂಡಿತ ನೋಡ್ತಾರೆ. ಹಿಂಗೆ ಖುಷಿಯಾಗಿರಿ, ಫನ್ ಮಾಡ್ತಾ ಇರಿ. ಕೆಲಸ ಅಂತ ಅನ್ಸೋದಕ್ಕಿಂತ ನೀವು ಖುಷಿಯಾಗಿ ಒಂದು ಆರ್ಟಿಗೆ ನೀವೇನೋ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ, ಎಕ್ಸಾಕ್ಟ್ಲಿ, ಅದು ತುಂಬ ಖುಷಿ ಆಗುತ್ತೆ ಕೇಳಿಸ್ಕೊಳ್ಳೋಕ್ಕೂ ನಮಗೂ. ಜನಕ್ಕೂ ಖುಷಿ ಆಗಿರುತ್ತೆ ಈ ಮಾತುಕತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.